ಸುಮಾರು 20 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದೀವಿ. ಏನ್ ಉದ್ದೇಶ ಅಂತಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ದು ಸಂಕ್ರಾಂತಿ ಅಂದ್ರೆ ಏನು, ನಮ್ದು ಏನ್ ಕಲ್ಚರ್ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಮಾಡ್ತಾರಂತ ಹಬ್ಬ. ನಾವು ವರ್ಷ ಒಂದೊಂದು ಕಬಡ್ಡಿ ಇರ್ಬೋದು, ಖೋಖೋ ಇರ್ಬೋದು, ಮಲ್ಲಕಂಬ ಇರ್ಬೋದು, ಇದನ್ನೆಲ್ಲ ಒಂದು ರಂಗೋಲಿ ಸ್ಪರ್ಧೆ, ಈ ತರ ಒಂದು ಸ್ಪೋರ್ಟ್ಸ್ ಮತ್ತೆ ಎಲ್ಲ ಮಾಡ್ಕೊಂಡು ಬಡಾವಣೆ ಎಲ್ಲ ಸಮುದಾಯನ ಒಟ್ಟುಗೂಡಿಸಿ ಮಾಡುವಂತ ಕಾರ್ಯಕ್ರಮ ಇದು. ಜೊತೆಗೆ ಒಂದ್ ದಿವಸ ಒಬ್ಬ ಸ್ವಾಮೀಜಿ, ಒಬ್ಬರು ಕವಿಗಳು ಮತ್ತೆ ನಮ್ಮ ವಿವಿಧ ಬಡಾವಣೆ ಎಲ್ಲ ಕ್ಷೇಮ ಸಂಘದ ಅಧಿಕಾರಿಗಳು, ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ಲರೂ ಇನ್ವಾಲ್ವ್ ಮಾಡುವಂತ ಒಂದು ಕಾರ್ಯಕ್ರಮ. ಎಲ್ಲ ಒಗ್ಗೂಡಿ ನಮ್ಮ ಟೀಮ್ ವರ್ಕ್ ಇದು. ರಾಮಚಂದ್ರ ಒಬ್ಬನೇ ಮಾಡೋದಲ್ಲ, ನಮ್ಮ ಟೀಮ್ ವರ್ಕ್ ಇದು. ಎಲ್ಲರೂ ಸೇರಿ ನಮ್ಮ ಸ್ನೇಹಿತರು ಸೇರಿ ಮಾಡ್ತಾರೆ. ನಾವು ಯಾವುದೇ ಒಂದು ಚುನಾವಣೆಗೆ ನಾವೆಲ್ಲ ನಮ್ಮ ಟೀಮ್ ಹೋದ್ರೆ ಯಾರು ಏನು ಅಪೇಕ್ಷೆ ಪಡದೆ ನಮ್ಮ ಪಕ್ಷಕ್ಕೆ ನಾವ್ ಯಾರು ಹೇಳ್ತೀವಿ ವೋಟ್ ಹಾಕ್ತಾರೆ. ಉತ್ತಮವಾದ ಒಂದು ಸಂಬಂಧ ಜನಗಳ ಜೊತೆಲಿದೆ. ಅದೇ ರೀತಿ ಜನಗಳು ನಮ್ಮ ಮೇಲೆ ಏನು ಅಪೇಕ್ಷೆ ಪಡಲ್ಲ, ಒಳ್ಳೆ ಕಾರ್ಯಕ್ರಮ ಮಾಡ್ಕೊಡ್ಬೇಕು ಅವ್ರಿಗೆ. ನಮ್ಮಿಂದ ಯಾವುದೇ ಚುನಾವಣೆ ಏನು ಅಪೇಕ್ಷೆ ಪಡದೆ ನಿಮ್ಗೆ ಕೆಲಸ ಮಾಡ್ತಾರೆ. ಇದು ಇರ್ಬೋದು, ಗಣಪತಿ ಹಬ್ಬ ಇರ್ಬೋದು, ಯಾವುದೇ ಹಬ್ಬ ಮಾಡಿದ್ರು ನಾವು ಯಾವುದೇ ರಾಜಕೀಯ ಭಾಷಣ ಯಾರ ಕೈಲೂ ಮಾಡಿಸಲ್ಲ. ಮುಂದಿನ ಪೀಳಿಗೆಗೆ ಏನಾಗಬೇಕು ಅದನ್ನ ಮಾತ್ರಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ ಹೊರತು ರಾಜಕೀಯಕ್ಕೆ ಯಾವುದೇ ರೀತಿಯ ಒಂದು ಸಪೋರ್ಟ್ ಅನ್ನ ಮಾಡಲ್ಲ ನಾವು. ಯಾಕೆಂದ್ರೆ ಜನ ಎಲ್ಲ ಬುದ್ಧಿವಂತರಿದ್ದಾರೆ ನಮ್ಮಲ್ಲಿ. ಯಾರು ನಾವು ಹೇಳಿ ಹಾಕ್ಸ್ಬೇಕು ಅಂತೇನಿಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ. ಎಜುಕೇಟೆಡ್ಸ್ ಅವ್ರು ತೀರ್ಮಾನ ಮಾಡ್ತಾರೆ, ಯಾರಿಗ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದೇ ರೀತಿ ಮಾಡ್ತಾರೆ. ನಾವೇನ್ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಗೋಪೂಜೆ ಮಾಡಿ ಪ್ರಾರಂಭ ಮಾಡ್ತೀವಿ. ಕೊನೆ ದಿವಸ ಇವತ್ತು ಕಿಚ್ಚಾಯಿಸಿ ಕಾರ್ಯಕ್ರಮ ಮುಗಿಸ್ತೀವಿ.